ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ SRG ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಏನಪ್ಪ ಅಂತಂದ್ರೆ ನಾನು 11ನೇ ತಾರೀಕಿಗೆ ಒಂದು ವಿಡಿಯೋ ಮಾಡಿದ್ದೆ. ಯಾವ ಥರ ರೇಟ್ ಆಗಿದೆ ಅನ್ನೋದ್ರ ಬಗ್ಗೆ, ಅವತ್ತು ಉಳ್ಳಾಗಡ್ಡಿ ರೇಟ್ ಎಷ್ಟಾಗಿತ್ತು ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕಿದ್ದೆ. ಅವಾಗ ಕೂಡ 2500ರಿಂದ 2500 ಒಳಗೆ ಇತ್ತು. ಮತ್ತು ನಿನ್ನೆ ಕೂಡ ಅಷ್ಟೇ ಆಗಿದೆ. ನಿನ್ನೆನೂ ಕೂಡ ಏನಪ್ಪ ಅಂತಂದ್ರೆ ಅಷ್ಟೇ ರೇಟ್ ಆಗೈತೆ, 2500 ದಾಟಿಲ್ಲ. ಏನಪ್ಪ ಅಂತಂದ್ರೆ ಇವತ್ತು ಕೂಡ ನಿನ್ನೆ ಮತ್ತು ಇವತ್ತು ನಾನು ಇವಾಗ ಫೋನ್ ಮಾಡ್ತಾಯಿದ್ದೀನಿ ನೋಡಿ. ಎಲ್ಲಿಗೆಪ್ಪ ಅಂತಂದ್ರೆ ಮೈಸೂರು ಮಾಡ್ತಾಯಿದ್ದೀನಿ. ಬೆಂಗಳೂರು ರೇಟ್ ಅಷ್ಟೇ ಇದೆ, 2500 ದಾಟಿಲ್ಲ, 2500 ಒಳಗೆ ಇದೆ. ಎಲ್ಲೋ ಒಂದು ಹೋಗ್ಬೋದು, 3000 ಆಗ್ಬೋದು, ಬಟ್ ಆಗಿಲ್ಲ 3000. ನಮ್ಮ ಊರಿನವರು ಸುತ್ತಮುತ್ತ ಹಳ್ಳಿಯರು ಹೋಗಿರ್ತಾರಲ್ಲ, ಗದಗ್ನವರು ಮತ್ತು ಕೊಪ್ಪಳದ ಒಂದು ಕೆಲವೊಂದಿಷ್ಟು ಭಾಗದಲ್ಲೆಲ್ಲ ರೈತರು ಕೂಡ ಹೋಗಿರ್ತಾರಲ್ಲ, ಆಗಿಲ್ಲ. ಯಾರು ಕೂಡ ನನಗೆ ಅಷ್ಟೇ ಆಗೈತೆ ಅಂತ ಯಾರೂ ಹೇಳಿಲ್ಲ. ನೋಡಿ, ನಮ್ಮ ಈಗ ಮೈಸೂರಿಗೆ ಮಾಡ್ತಾಯಿದ್ದೀನಿ. ಮೈಸೂರಲ್ಲಿ ಎಷ್ಟಾಗಿದೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಹಲೋ, ಸರ್ ನಮಸ್ಕಾರ ಸರ್ ನಾವು ಗದಗಿಂದ ಮಾತಾಡೋದು ಸರ. ಹೆಂಗೆ ಸರ್ ಇವತ್ತು ಉಳ್ಳಾಗಡ್ಡಿ ರೇಟು? 28 ಆಗೈತೇನು ಸರ? 28, 24, 20, 14. ಓ, ಪರವಾಗಿಲ್ಲ ಸರ, ಚೆನ್ನಾಗೈತೆ. ಅದಕ್ಕೆ ನಮ್ಮ ಉಳ್ಳಾಗಡ್ಡಿ ಇದ್ರೆ ಕಳಿಸ್ಬೇಕಂತ ಫೋನ್ ಮಾಡಿದ್ವಿ. ಮಾಲ್ ಮೇಲೆ ರೇಟ್ ಐತಣ್ಣ. ಇನ್ನೂ ಎಷ್ಟು ದಿನ ಆಗುತ್ತೆ ಸರ? ಅಂದ್ರೆ 30 ರೂಪಾಯಿನೂ ಹೋಯ್ತದೆ. ಅಲ್ಲ, ಇನ್ನೂ ಎಷ್ಟು ದಿನ ಆಗುತ್ತೆ ರೀ ರೇಟ್? ಇನ್ನು ಎಷ್ಟು ದಿವಸ ರೇಟ್ ಅಂದ್ರೆ ನಮ್ಮ ಕೈಲಿಲ್ಲ ಅಣ್ಣ. ಹೌದಾ? ನಾಳೆ 50 ಆಗ್ಬೋದು, ಇಲ್ಲ ನಾಳೆ 20 ಆಗ್ಬೋದು, ಗೊತ್ತಿಲ್ಲ. ಓಕೆ. ಸರ್ಕಾರದ ಮೇಲೆ ಐತೆ. ಹೌದಾ? ಹಾಂ, ಓಕೆ ಸರ್, ಓಕೆ. ಮೈಸೂರು ಒಂದು ಅಂಗಡಿಗೆ ಫೋನ್ ಮಾಡಿದ್ನಲ್ಲ, ನೀವು ನೋಡಿದ್ರಲ್ಲ ರೈತ ಬಂದವ್ರೆ. ಏನಪ್ಪ ಅಂತಂದ್ರೆ ಅವರು ಒಂದು 200 ರೂಪಾಯಿ 300 ರೂಪಾಯಿ ಜಾಸ್ತಿ ಇಟ್ಕೊಂಡು ಹೇಳ್ತಾರೆ. 3000 ರೂಪಾಯಿ ಅಂತೂ ಡೌಟೇ ನನಗೆ ಅನಿಸೋ ಮಟ್ಟಿಗೆ. ಯಾಕಂದ್ರೆ ಅವರು ಟ್ರೇಡರ್ಸ್ ಅಂಗಡಿಗೆ ಫೋನ್ ಮಾಡಿದ್ದೆ. ನನಗೆ ಅನಿಸೋ ಮಟ್ಟಿಗೆ 2800 ಆಗೈತೆ. ಖುಷಿ ವಿಚಾರ. 2800, 2400, 1800 ಈ ಸಣ್ಣ ಗಾಡಿಗೆ ಈ ಥರ ಸಿಕ್ತಪ್ಪ ಅಂತಂದ್ರೆ ಒಳ್ಳೇದು ಅಂತ ನನ್ನೊಂದು ಅನಿಸಿಕೆ. ಯಾಕಪ್ಪ ಅಂತಂದು ಇದನ್ನು ಯಾಕೆ ಅವರು ಒಂದು ಮಾತು ಹೇಳಿದರು ಕೊನೆಯದಾಗಿ. ಏನಪ್ಪ ಅಂತಂದ್ರೆ ಇವತ್ತಿನ ರೇಟು ಇವತ್ತಿರ್ತೋ ಮುಂದಿರ್ತೋ ಗೊತ್ತಿಲ್ಲ, ಸರ್ಕಾರದ ಮೇಲೆ ಡಿಪೆಂಡು ಅಂತ ಹೇಳಿದರು. ನಾವು ಎಲ್ಲ ಅರ್ಥ ಮಾಡ್ಕೋಬೇಕು. ಯಾಕಪ್ಪ ಅಂದರೆ ಈಗ ಎಕ್ಸ್ಪೋರ್ಟು ರಫ್ತಿನ ಒಂದು ಪರ್ಮಿಷನ್ ಕೊಟ್ಟು ಹೊರದೇಶಕ್ಕೆ ಒಂದು ಕಳ್ಸಾಗ ರಫ್ತು ಮುಕ್ತ ಮಾಡೈತಲ್ಲ. ಮೊದಲು ಒಂದು 20% ರಫ್ತು ಮಾಡ್ಬೇಕಂದ್ರೆ 20% ಟ್ಯಾಕ್ಸ್ ಹಾಕ್ತಾಯಿದ್ರು. ಇವಾಗ ಟ್ಯಾಕ್ಸ್ ಇಲ್ಲ. ಆ ರಫ್ತು ಮುಕ್ತ ಇದ್ದರೂ ಕೂಡ ಎಷ್ಟಪ್ಪ ಅಂತಂದ್ರೆ 2500 ನಡೀತಾ ಇದೆ. ನೀವೇ ಅರ್ಥ ಮಾಡ್ಕೊಳ್ಳಿ ರೈತನಿಗೆ ಎಷ್ಟು ಇದಾಗುತ್ತೆ ಅನ್ನೋದ್ರ ಬಗ್ಗೆ. ಇಲ್ಲಿಂದ ಬಾಂಗ್ಲಾದೇಶ ಮತ್ತು ಸೌದಿ ಅರೇಬಿಯಾ, ಏನಪ್ಪ ಅಂದ್ರೆ ದುಬೈ, ಕುವೈತು, ಈ ಥರ ಕೆಲವೊಂದಿಷ್ಟು ದೇಶಗಳು ಹೋಗುತ್ತಾ. ಅಲ್ಲಿ ಯಾವ ಥರ ರೇಟ್ ಇರ್ತಪ್ಪ ಅಂತಂದ್ರೆ ಬಾಂಗ್ಲಾದೇಶದಾಗ 106 ರೂಪಾಯಿಂದ 120ವರೆಗೆ ಇರ್ತೈತಿ ರೇಟು. ನಮ್ಮ ಮಾಲ್ ಹೇಳ್ತಾಯಿದ್ದೀನಿ. ಮತ್ತಪ್ಪ ಅಂತಂದ್ರೆ ದುಬೈದಾಗ 80ರಿಂದ ಹಿಡ್ಕೊಂಡು 60 ರೂಪಾಯಿ ಇರ್ತೈತಿ ಪರ್ kg. ಸೌದಿ ಅರೇಬಿಯಾದಾಗ ಏನಪ್ಪ ಅಂದ್ರೆ 108ರಿಂದ ಹಿಡ್ಕೊಂಡು 120ವರೆಗೆ ಇರ್ತೈತೆ ಅಲ್ಲಿ. ಮತ್ತು ಕುವೈತು ಕೂಡ ಅಷ್ಟೇ ಇರ್ತೈತಿ, 120ವರೆಗೆ ಪರ್ kg ಇರ್ತೈತಿ. ಇಲ್ಲಿಂದ ತೊಗೊಂಡೋಗಿ ಅಷ್ಟು ರೇಟ್ ಮಾಡ್ತಾಯಿದ್ದಾರೆ. ಎಲ್ಲ ಟ್ರಾನ್ಸ್ಪೋರ್ಟು, ಆ ಖರ್ಚು ಈ ಖರ್ಚು ಎಲ್ಲ ಇರ್ತೈತಿ, ಅದು ಒಪ್ಕೊಳ್ಳೋಣ. ನೋಡಿ, ತೊಗೊಂಡಿದ್ದು ನಮ್ಮ ಕಡೆಯಿಂದ 20 ರೂಪಾಯಿ ಪರ್ kgಗೆ. ಅಲ್ಲಿ ಎಷ್ಟು ರೂಪಾಯಿ ಮಾಡ್ತಾಯಿದ್ದಾರೆ ಹೇಳಿ? 100 ರೂಪಾಯಿವರೆಗೆ, 100 ರೂಪಾಯಿನ ಹಿಡ್ಕೊಳ್ಳೋಣ, ಸರಿನಾ? ಈ ಮೇಲಿಂದ 20 ರೂಪಾಯಿ ಬಿಡಬಾರ್ದು. ಎಷ್ಟು ಹೇಳ್ಬೇಕಂದ್ರೆ 100 ರೂಪಾಯಿನ ಹಿಡ್ಕೊಳ್ಳೋಣ. 80 ರೂಪಾಯಿ ಇವ್ರು ತೊಗೊಳ್ತಾಯಿದ್ದಾರೆ. ಯಾರು ದಲ್ಲಾಳಿಗಳಾಯಿತು, ಟ್ರಾನ್ಸ್ಪೋರ್ಟ್ ಆಯಿತು, ಇಷ್ಟೆಲ್ಲ ಹೋಗ್ತಾಯಿದ್ದಾರೆ ರೈತರ ಮಾಲು. ಇದ್ರ ಬಗ್ಗೆ ಯಾರೂ ಧ್ವನಿ ಎತ್ತಾಯಿಲ್ಲ. ಏನಪ್ಪ ಅಂತಂದ್ರೆ ನಮ್ಮ ರೈತರಿಗೆ ಒಂದು ಆದಾಯ ಏನಪ್ಪ ಅಂತಂದ್ರೆ ಒಂದು 20% ತೊಗೊಳ್ರಿ ಅವರು. ಬಂದ ಲಾಭದಲ್ಲಿ ಒಂದು 10% ತೊಗೊಳ್ಳಿ, 20% ಬೇಡ. ಯಾಕಂದ್ರೆ 20% ತೊಗೊಂಡ್ರೆ ರೈತನಿಗೆ ನೋಡ್ತೈತಿ. 10% ತೊಗೊಳ್ಳಿ ದಲ್ಲಾಳಿಗಳು. ಈ ಥರ ಜಾಸ್ತಿ ತೊಗೊಂಡ್ಬಿಟ್ರೆ ಏನಾಗುತ್ತೆ ಹೇಳಿ? ದಲ್ಲಾಳಿಗಳಲ್ಲ, ರಫ್ತು ಮಾಡ್ತಾರಲ್ಲ, ಅವರು ಒಂಥರ ದಲ್ಲಾಳಿಗಳೇ. ರಫ್ತು ಮಾಡೋರು ಕೂಡ, ಎಕ್ಸ್ಪೋರ್ಟ್ ಬಿಸ್ನೆಸ್ ಮಾಡೋರು ಕೂಡ ಅವರು ಒಂಥರ ದಲ್ಲಾಳಿಗಳೇ. ಅವರು ಒಂದು 10% ತೊಗೊಳ್ಳಿ. ಏನಪ್ಪ ಅಂತಂದರೆ ಬಂದ ಲಾಭದ ಒಂದು 10% ತೊಗೊಳ್ಳಿ. ಇಷ್ಟ್ಯಾಕೆ ತೊಗೊಳ್ತಾರೆ? ಬೇಕಾದ್ರೆ ನೀವು ಚೆಕ್ ಮಾಡಿ, ಗೂಗಲ್ ಚೆಕ್ ಮಾಡಿ, ಅಲ್ಲಿ ಎಷ್ಟು ಪರ್ kg ಇರ್ತೈತಿ. ನಮ್ಮ ಇಂಡಿಯಾದ ಮಾಲು, ನಮ್ಮ ಕರ್ನಾಟಕ ಆಯಿತು, ಮಹಾರಾಷ್ಟ್ರ, ತೆಲಂಗಾಣ, ಗುಜರಾತ್, ಇಲ್ಲೆಲ್ಲ ಈರುಳ್ಳಿ ಬೆಳಿತೀವಲ್ಲ, ಈ ಈರುಳ್ಳಿ ಬೆಳೆದಂಥ ಮಾಲು ಹೋಗೋದೇ ಸೌದಿ ಅರೇಬಿಯಾ, ಕುವೈತು ಮತ್ತಂದ್ರೆ ಬಾಂಗ್ಲಾದೇಶಕ್ಕೆ ಜಾಸ್ತಿ ಹೋಗುತ್ತೆ. ಪ್ರತಿ ವರ್ಷ ಏನಿಲ್ಲ ಬಾಂಗ್ಲಾಕ್ಕೆ 1500 ಟನ್ ಹೋಗುತ್ತೆ. ಅದು ನಾನು ಪ್ರತಿ ದೇಶಕ್ಕೂ ಇಷ್ಟು ಎಕ್ಸ್ಪೋರ್ಟ್ ಆಗ್ತಾಯಿದ್ದಾವೆ. ಇದ್ರ ಬಗ್ಗೆ ಯಾರೂ ಧ್ವನಿ ಎತ್ತಲ್ಲ. ನಮ್ಮ ರಾಜಕಾರಣಿಗಳಾಯಿತು, ಏನಂತಂದ್ರೆ ಕೇಂದ್ರ ಸರ್ಕಾರ ಆಯಿತು, ರಾಜ್ಯ ಸರ್ಕಾರ ಆಯಿತು, ಯಾರೂ ಧ್ವನಿ ಎತ್ತಲ್ಲ.
ಧ್ವನಿ ಎತ್ತಬೇಕಾದ್ರೆ ನಾವೇ ರೈತರ ಧ್ವನಿ ಎತ್ತಬೇಕು. ಯಾಕಂದ್ರೆ ಅವ್ರದ್ದು ಒಂದು ಏನಂತಾರೆ, ಅವರ ಒಂದು ಜಾಗದಾಗ ಅವ್ರು ಇರ್ತಾರೆ. ಅಂತಂದ್ರೆ ನಮ್ಮನ್ನೆಲ್ಲಿ ನೋಡ್ತಾರೆ ಹೇಳೋರು? ಯಾರು ನೋಡಲ್ಲ ರೈತ ಬಂದವ್ರೆ. ಅದಕ್ಕೋಸ್ಕರ ಇದನ್ನೊಂದು ಸ್ವಲ್ಪ ಆದಷ್ಟು ಬೇರೆಯವ್ರಿಗೆ ಕೂಡ ಕಳಿಸಿ ಅಂತ ನನ್ನೊಂದು ಅನಿಸಿಕೆ. ಯಾಕಂದ್ರೆ ನಾನೊಬ್ಬ ಈರುಳ್ಳಿ ಬೆಳಿತೀನಲ್ಲ, ಈರುಳ್ಳಿ ನಾವು ಬೆಳಿತೀವಿ, ನಮ್ಗೆ ಆ ನೋವು ಗೊತ್ತಿರ್ತೈತಿ. ಒಂದು ಎಕರೆಗೆ ಎಷ್ಟು ಖರ್ಚಾಗುತ್ತೆ, ಎಷ್ಟು ಲಾಭ ಆಗುತ್ತೆ ಅನ್ನೋದು ನಮ್ಗೆ ಗೊತ್ತಿರ್ತೈತಿ. ನಾನು ಮೊನ್ನೆ ಹೋಗಿದ್ದೆ, ಎಷ್ಟಪ್ಪ ಅಂದ್ರೆ ಒಂದು 55,000 ರೂಪಾಯಿ ತಮ್ಮ ಬಂತು. 60 ಪೀಸಿ ತೊಗೊಂಡೋಗಿದ್ದೆ. 60 ಪೀಸಿ ತೊಗೊಂಡು ಹೋದ್ಮೇಲೆ ನಮಗೆ ಬಂದಿದ್ದೆಷ್ಟು 55,000 ರೂಪಾಯಿ ಬಂದೈತೆ. ಓಕೆ, ಒಳ್ಳೆ ಖುಷಿ ವಿಚಾರ. ಒಂದು ಹೇಳ್ತೀನಿ ನೋಡಿ, ನಮ್ಗಿಂತ ಹಿಂದ್ಗಡೆ ಹೋದವರು ತುಂಬ ಕಡಿಮೆ ತೊಗೊಂಬಂದಾರ. 50 ಪೀಸಿ ತೊಗೊಂಡ್ರೆ 10-15,000 ರೂಪಾಯಿ ತೊಗೊಂಬಂದಾರ. ಅವ್ರಿಗೆ ತುಂಬ ಲಾಸ್. ಅವ್ರಿಗೆ ನಮ್ಗೆ ಇಷ್ಟ ಬಂದೈತಲ್ಲಂತ ಖುಷಿ ಪಡಬೇಕು. ಆದರೆ ಒಂದು ಮಾತು ಹೇಳ್ತೀನಿ, ಒಂದು ಉಳ್ಳಾಗಡ್ಡಿ ಪೀಸಿ ರೆಡಿ ಆಗ್ಬೇಕಂದ್ರೆ ಏನಂದ್ರೆ 1,500 ರೂಪಾಯಿ ಖರ್ಚಿದೆ. ಅದು ಬಿತ್ತಿದ್ದಾಯಿತು, ಹರಿಗಿದ್ದಾಯಿತು, ಕಳೆ ತೆಗೆಸಿದ್ದಾಯಿತು, ಕಿತ್ತು ಹಾಕಿ ಹೆಚ್ಚಿ ಏನಂತಾರಲ್ಲ ಮಾರ್ಕೆಟ್ ಹೋಗೋವರೆಗೂ 1,500 ರೂಪಾಯಿ ಖರ್ಚಿರ್ತೈತಿ. 1,500 ರೂಪಾಯಿ ಉಳಿದಿದ್ದು ಯಾರು ಕೊಡ್ತಾರೆ ಹೇಳಿ? ಕೊಡೋದು ಬೇಕಾಗಿಲ್ಲ ನಮಗೆ, ಯಾರು ಕೊಡೋದು ಬೇಕಾಗಿಲ್ಲ. ನಾವು ದುಡ್ದಿರ್ತೀವಲ್ಲ, ನಮ್ಮ ಶ್ರಮ, ಆ ಶ್ರಮದ ತಕ್ಕಂಗೆ ಬೆಲೆ ಬಂದರೆ ಸಾಕು. ಅದಕ್ಕೆ ಹೇಳ್ತಾ ಇದ್ದೀನಿ ನೋಡಿ. ಸರಿ, ಎಷ್ಟಾಯಿತು ನಾನು ಹೇಳಿದ್ನಲ್ಲ, ನಾನು ಎಷ್ಟು 55,000 ರೂಪಾಯಿ ಬಂತು. 61 ಪೀಸ್ ತೊಗೊಂಡಾಗ ಒಂದು ಪೀಸಿಗೆ ಏನಿಲ್ಲ ಅಂತಂದ್ರೆ 1,500 ರೂಪಾಯಿ ಖರ್ಚಾಗುತ್ತೆ. ಉಳಿದಿದ್ದ ದುಡ್ಡು ಲಾಸೇ ರೈತರಿಗೆ. ನಾವು ರೈತರೆಲ್ಲ ಒಗ್ಗಟ್ಟಾಗಬೇಕು. ಒಗ್ಗಟ್ಟಾದ್ರೆ ಮಾತ್ರ ನಮಗೊಂದು ಪರಿಹಾರ ಸಿಗ್ತೈತಿ. ಯಾವಾಗ ಒಬ್ಬ ರೈತ ತಾನು ಬೆಳೆದ ಬೆಳೆಗೆ ಅವನೇ ಬೆಲೆ ಕಟ್ತಾನೆ ನೋಡ್ರಿ, ಆವಾಗ ರೈತ ಉದ್ಧಾರ ಆಗ್ತಾನೆ. ಇಲ್ಲಾಂದ್ರೆ ಉದ್ಧಾರ ಆಗೋದು ಡೌಟೇ. ನಾನೇ ಹೇಳಿದ್ನಲ್ಲ, ನಾನು 60 ಪೀಸಿ ತೊಗೊಂಡೋಗಿ 55,000 ರೂಪಾಯಿ ತಗೊಂಡ್ಬಂದು. ಮಾತು ಅದಕ್ಕೆ ಎಷ್ಟು ಒಂದು ಪೀಸಿ ರೆಡಿ ಆಗ್ಬೇಕಂದ್ರೆ 1,500 ರೂಪಾಯಿ ಖರ್ಚಾಗುತ್ತೆ. ಉಳಿದಿದ್ದು ನಮ್ಗೆ 60 ಪೀಸಿಗೆ ತೊಗೊಂಡೋಗಿ ಎಲ್ಲ ಡಿವೈಡ್ ಮಾಡಿದ ಮೇಲೆ ಎಷ್ಟಪ್ಪ, ಒಂದು ಪೀಸಿಗೆ 860 ರೂಪಾಯಿ ಬರ್ತೈತಿ. ಇನ್ನು 860 ರೂಪಾಯಿ ನಮಗೆ ಲಾಸ. ಅದಕ್ಕೆ ಹೇಳೋದು, ತಾವು ಕೂಡ ಏನಂತಾರಲ್ಲ, ತಾವು ಕೂಡ ರೈತರಿದ್ದೀವಿ. ನೀವು ಏನಾದರೂ ಇದಕ್ಕೊಂದು ಪರಿಹಾರ ತೊಗೊಳ್ಳೇಬೇಕು. ನಾವೆಲ್ಲ ಹೇಳ್ತೀವಿ ಮೇಕ್ ಇನ್ ಇಂಡಿಯಾ. ನಮ್ಮ ದೇಶದಿಂದ ಜಾಸ್ತಿ ರಫ್ತು ಮಾಡಬೇಕು. ಹೊರ ದೇಶದ್ದು ಇಂಪೋರ್ಟ್ ಕಡಿಮೆ ಮಾಡಬೇಕು ಅಂತಂದು ಎಲ್ಲ ಪಕ್ಷದವರು ಕೂಡ ಒಂದೇ ಎಲ್ಲ ಪಕ್ಷದವರು ಹೇಳ್ತಿರ್ತಾರೆ, ಏನಂತಾರಲ್ಲ, ಮೇಕ್ ಇನ್ ಇಂಡಿಯಾ ಅಂತಂದು. ಈ ವಿಷಯದಾಗ ಯಾರೂ ಬರೋಲ್ಲ. ನಮ್ಮ ರೈತನ ವಿಷಯದಾಗ ಯಾರ್ಯಾರು ಬರೋಲ್ಲ. ಹೊರದೇಶದಿಂದ ನಾವು ಎಷ್ಟು ಖರೀದಿ ಮಾಡ್ತೀವಿ ನೋಡಿ, ಅಷ್ಟು ನಮ್ಮ ರೂಪಾಯಿ ಮೌಲ್ಯ ಕುಸಿತೈತಿ. ಅದಕ್ಕೋಸ್ಕರ ಇಂಥ ರೈತರ ಮಾಲಾಯಿತು ಯಾವುದೋ ಒಂದಿರಲಿ, ನಾವು ಈರುಳ್ಳಿ ಒಂದೇ ಮಾತು ಹೇಳ್ತಾ ಇಲ್ಲ, ನಾವು ರಫ್ತು ಎಷ್ಟು ಮಾಡ್ತೀವಿ ನೋಡಿರಿ, ನಾವು ಎಷ್ಟು ಮಾಡ್ತೀವಿ ಅಷ್ಟು ನಮ್ಮ ರೂಪಾಯಿ ಮೌಲ್ಯ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ಈ ಏನಂತಂದ್ರೆ ನಾವು ಯಾವುದೋ ನಮ್ಮ ಇಂಡಿಯಾ ರೂಪಾಯಿ ಮೌಲ್ಯ ಹೇಳ್ಬೇಕಂತಂದ್ರೆ ರಫ್ತು ಜಾಸ್ತಿ ಆಗಬೇಕು, ಹೊರದೇಶಗಳಿಗೆ ಹೋಗಬೇಕು, ಒಳ್ಳೆ ಬೆಲೆಗೆ ಹೋದ್ರೆ ಮಾತ್ರ ನಮ್ಮ ಏನಂತಾರಲ್ಲ ಇಂಡಿಯನ್ ಕರೆನ್ಸಿ ಕೂಡ ಡಾಲರ್ ಲೆಕ್ಕಕ್ಕೆ ಬರ್ತೈತೆ ಅಂತ ನನ್ನೊಂದು ಅನಿಸಿಕೆ ಇದೆ ರೈತ ಬಂದವರೇ. ಯಾಕಂದರೆ ನೀವು ನೋಡ್ತಾ ಇದ್ದೀರಿ, ಇವಾಗ ಎಷ್ಟಾಯಿತು, ಒಂದು ರೂಪಾಯಿ ಮೌಲ್ಯ 90 ರೂಪಾಯಿಗೆ ಬಂತು. ಅದಕ್ಕೆ ಹೇಳೋದು, ನಾವೆಲ್ಲ ಒಗ್ಗಟ್ಟಾದರೆ ಏನಾದರೂ ಪರಿಹಾರ ಸಿಗ್ತೈತಿ. ಸರಿ, ಇಷ್ಟೆಲ್ಲ ತುಂಬ ಹೇಳ್ಕೊತಂದ್ರೆ ಇನ್ನೂ ತುಂಬ ಇದ್ದಾವೆ. ಇವತ್ತಂತ ರೇಟು ಎಷ್ಟಪ್ಪ, ಇವತ್ತು 13ನೇ ತಾರೀಕು. ಇವತ್ತು ಮೈಸೂರಾಗ 3,000 ರೂಪಾಯಿ ಅಂತ ಹೇಳಿದ್ರು ಅವರು. 3,000 ರೂಪಾಯಿ ಅಂತಂದ್ರೆ 200 ರೂಪಾಯಿ ಜಾಸ್ತಿ ಹೇಳಿರ್ತಾರೆ ನನಗೆ ಅಷ್ಟು ಮಟ್ಟಿಗೆ. 2,800ವರೆಗೆ ಆಗಿದೆ. ದೊಡ್ಡ ಗಡ್ಡಿಗೆ ಒಳ್ಳೆ ರೇಟ್ ಕೊಡ್ತಾರೆ ಅಲ್ಲಿ ಮೈಸೂರಲ್ಲಿ. ಬೆಂಗಳೂರಲ್ಲಿ ಚೆನ್ನಾಗಿರ್ತೈತಿ. ಬೆಂಗಳೂರಲ್ಲಿ ಸಣ್ಣ ಗಡ್ಡಿಗೆ ಮತ್ತು ಅದು ರೇಟ್ ಜಾಸ್ತಿ ಆಗುತ್ತೆ, ದೊಡ್ಡ ಗಡ್ಡಿಗೆ ರೇಟ್ ಆಗುತ್ತೆ. ಆದರೆ ನಾನು ಕೂಡ ಹೋಗಿದ್ದೆ, ಹೋದ ವರ್ಷ ಹೋಗಿದ್ನಲ್ಲ. ದೊಡ್ಡ ಗಡ್ಡಿ ತುಂಬ ರೇಟ್ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ಯಾರು ದೊಡ್ಡ ಗಡ್ಡಿ ಇರ್ತೀವಿ ನೋಡಿರಿ, ಆದಷ್ಟು ಮೈಸೂರು ತೊಗೊಂಡು ಹೋಗ್ರಿ ಅಂತ ನನ್ನೊಂದು ಅನಿಸಿಕೆ. ಸರಿನಾ ವೀಕ್ಷಕರೇ? ಈ ಅನಿಸಿಕೆ ಬಗ್ಗೆ ನಿಮ್ಮ ಕಮೆಂಟ್ ಮುಖಾಂತರ ತಿಳಿಸಿ. ಮತ್ತು ಈ ವಿಡಿಯೋ ಇದೆಲ್ಲ ನಮ್ಮ ರೈತರು ಯಾರಾದರೂ ಇರ್ತಾರೆ ನೋಡಿ, ಅವ್ರಿಗೆಲ್ಲರೂ ಕಳಿಸಿ, ಅವ್ರಿಗೂ ಮಾಹಿತಿ ಕೊಟ್ಟಂಗೆ ಅದು ನಾವು ಅಂತ ಹೇಳ್ತಾ ಮತ್ತೆ ಮುಂದುವರಿಸೋಣ. ಎಲ್ಲರಿಗೂ ನಮಸ್ಕಾರ.